ದುರ್ಯೋಧನ ವಿಲಾಪ ಅಂದ್ರೆ ದುಃಖಿಸುವುದು. ದುರ್ಯೋಧನ ಆ ಒಂದು ಪರಿಸ್ಥಿತಿಯನ್ನ ನೆನೆಸಿಕೊಂಡು ದುಃಖಿಸುತ್ತಿರುವಂತಹ ಒಂದು ವಿಚಾರವನ್ನ ನಾವಲ್ಲಿ ಕಾಣ್ತೀವಿ. ರಗಳೆಯ ಕವಿ ಅಂತ ಅನಿಸ್ಕೊಂಡಂತ ಹರಿಹರ ಬರೆದಿರುವಂತ ದೇವನೊಲಿದನ ಕುಲವೇ ಸತ್ಕುಲಂ. ಕೊನೆಯ ಪದ್ಯ 15ನೇ ಪದ್ಯ ಜೀವಕ್ಕೆ ಇಂಧನ, ಬಸವರಾಜ ಒಕ್ಕುಂದ ರವರು ಬರೆದಿರುವಂಥದ್ದು. ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಎಪಿ, ಕನ್ನಡ ಉಪನ್ಯಾಸಕಿ, ವಿದ್ಯಾಶ್ರಮ ಪದವಿ ಪೂರ್ವ ಕಾಲೇಜು, ಮೈಸೂರು. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಪ್ರಥಮ PUC ಕನ್ನಡ ತರಗತಿಗೆ ಸಂಬಂಧಪಟ್ಟ ಹಾಗೆ ಆ ಒಂದು ಪಠ್ಯಕ್ರಮ ಯಾವುದು, ಆ ಪಠ್ಯಕ್ರಮದ ಒಂದು ಪರಿಚಯವನ್ನ ಇಂದಿನ ತರಗತಿಯಲ್ಲಿ ಮಾಡ್ಕೊಳ್ಳೋಣ. ಬನ್ನಿ. ಈಗ ತಾನೇ 10ನೆಯ ತರಗತಿಯನ್ನ SSLCಯನ್ನ ಮುಗಿಸಿ ಪ್ರಥಮ PUCಗೆ ಬಂದಿರುವಂತ ನಿಮ್ಮೆಲ್ಲರಿಗೂ ಸ್ವಾಗತವನ್ನ ಕೋರ್ತಾ ನಾನು ಈ ಪಠ್ಯಕ್ರಮ ಪರಿಚಯವನ್ನ ಮಾಡ್ತಿದ್ದೀನಿ. ನಿಮಗೆ ಪ್ರಥಮ PUCಯಲ್ಲಿ ಕನ್ನಡ ಪಠ್ಯಕ್ರಮದಲ್ಲಿ 2 ಪುಸ್ತಕಗಳಿರುತ್ತೆ. ಒಂದು ಸಾಹಿತ್ಯ ಸಂಚಲನ, ಎರಡನೇದು ಪ್ರಯೋಗ ಪ್ರಣತಿ. ಪಠ್ಯ ಪುಸ್ತಕವಾಗಿ ಸಾಹಿತ್ಯ ಸಂಚಲನ ಈ ಪುಸ್ತಕ ಆಗಿರುತ್ತೆ, ಸಾಹಿತ್ಯ ಸಂಚಲನ. ಹಾಗೆ ಅಭ್ಯಾಸ ಪುಸ್ತಕ ಅಂತ ಪ್ರಯೋಗ ಪ್ರಣತಿಯನ್ನ ನಾವು ನೋಡ್ತೀವಿ. ಈ 2 ಪುಸ್ತಕಗಳು, ಒಂದು ಸಾಹಿತ್ಯ ಸಂಚಲನ, ಇದರಲ್ಲಿ ಏನೇನ್ ಬರುತ್ತೆ ಅನ್ನೋದು, ಏನೇನು ಇರುತ್ತೆ ಅಂದ್ರೆ ಈ ಒಂದು ಸಾಹಿತ್ಯ ಸಂಚಲನದಲ್ಲಿ ಪದ್ಯ, ಗದ್ಯ ಭಾಗ ಹಾಗೆ ನಾಟಕಗಳನ್ನ ನಾವು ನೋಡ್ತೀವಿ. ಹಾಗೆ ಅಭ್ಯಾಸ ಪುಸ್ತಕ ಪ್ರಯೋಗ ಪ್ರಣತಿ ಆ ಒಂದು ಅಭ್ಯಾಸ ಪುಸ್ತಕದಲ್ಲಿ ಭಾಷಾಭ್ಯಾಸಗಳನ್ನ, ಪ್ರಬಂಧಗಳನ್ನ, ಪತ್ರಲೇಖನವನ್ನ ನಾವು ನೋಡ್ತೀವಿ. ಬನ್ನಿ, ಅದರಲ್ಲಿ ಏನೇನ್ ಬರುತ್ತೆ, ಯಾವ ಗದ್ಯ, ಯಾವ ಕಾವ್ಯಗಳಿದೆ, ಯಾವ ನಾಟಕಗಿದೆ, ಯಾವ ಅಭ್ಯಾಸಗಳಿದೆ, ಭಾಷಾಭ್ಯಾಸಗಳಿದೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗೋಣ. ಅಂಕದ ವಿಭಾಗವನ್ನ ನಾವು ಒಂದ್ಸಲ ನೋಡ್ಕೊಳ್ಳೋಣ. ಪದ್ಯ ಭಾಗ, ಗದ್ಯ ಭಾಗ, ನಾಟಕ, ಭಾಷಾಭ್ಯಾಸ, ಪ್ರಬಂಧ, ಪತ್ರಲೇಖನ. ಪದ್ಯ ಭಾಗ 15 ಪದ್ಯಗಳಿವೆ. ಎಷ್ಟು ಪದ್ಯಗಳಿರುತ್ತೆ? 15 ಪದ್ಯಗಳಿರುತ್ತೆ ನಿಮಗೆ. ಒಟ್ಟು 15. ಅದರಲ್ಲಿ ಹಳಗನ್ನಡ ಪದ್ಯ ಮತ್ತೆ ನವ್ಯ ಹಾಗೆ ಹೊಸ ಕನ್ನಡ ಪದ್ಯಗಳೆಲ್ಲ ಸೇರಿ 15 ಇರುತ್ತೆ. ಅದರಲ್ಲಿ 30 ಅಂಕಗಳು ಅಂತ ನಿಗದಿಪಡಿಸಿದ್ದಾರೆ. ಗದ್ಯ ಭಾಗದಲ್ಲಿ 9 ಪಾಠಗಳಿರುತ್ತೆ. ನಮಗೆ ಎಷ್ಟು ಪಾಠಗಳಿರುತ್ತೆ? 9 ಪಾಠ. ಆ 9 ಪಾಠದಲ್ಲಿ 18 ಅಂಕ ಅಂತ ಹೇಳಿದ್ದಾರೆ. ನಾಟಕದಲ್ಲಿ 17 ದೃಶ್ಯ ಇರುತ್ತೆ. ಒಂದೇ ನಾಟಕ. ಆ ನಾಟಕದಲ್ಲಿ ದೃಶ್ಯಗಳು 17 ಇರುತ್ತೆ. ಅದರಲ್ಲಿ ದೃಶ್ಯಗಳು 17 ಇರುತ್ತೆ, 16 ಅಂಕ. ಪರಿಕಲ್ಪನೆಗಳು ಯಾವುದರಲ್ಲಿ? ಭಾಷಾಭ್ಯಾಸದಲ್ಲಿ ಪರಿಕಲ್ಪನೆಗಳು 12 ಇರುತ್ತೆ, 8 ಅಂಕ. ಮತ್ತೆ ಪ್ರಬಂಧಕ್ಕೆ 4, ಪತ್ರಲೇಖನಕ್ಕೆ 4, ಒಟ್ಟು 80 ಅಂಕ. ನಾವೀಗ ಸದ್ಯಕ್ಕೆ ನೋಡುವಂತಹ ಒಂದು ವಿಚಾರ. ಆಮೇಲೆ ಇದರ ಬಗ್ಗೆ ಮುಂದೆ ಒಂದು ಪರೀಕ್ಷೆ ಹತ್ರ ಬಂದಾಗ ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾವು ನೇರವಾಗಿ ಸಾಹಿತ್ಯ ಸಂಚಲನ, ಪ್ರಯೋಗ ಪ್ರಣತಿ ಈ 2 ಪುಸ್ತಕಗಳಲ್ಲಿ ಮೊದಲಿಗೆ ಸಾಹಿತ್ಯ ಸಂಚಲನದಲ್ಲಿ ಏನೇನು ಪದ್ಯಗಳು ಎಷ್ಟು ಅಂತ ನಾವು ತಿಳ್ಕೊಂಡ್ವಿ. ಆ ಪದ್ಯಗಳು ಯಾವುದು, ಹಾಗೆ ಆ ಗದ್ಯಗಳು ಯಾವುದು, ಆ ನಾಟಕ ಯಾವುದು ಅಂತ ತಿಳ್ಕೊಳ್ತಾ ಹೋಗೋಣ. ಬನ್ನಿ. ಪರಿವಿಡಿ. ಪದ್ಯ ಭಾಗ 1. ಮೊದಲನೆಯ ಪದ್ಯ ದುರ್ಯೋಧನ ವಿಲಾಪ. ಈ ದುರ್ಯೋಧನ ವಿಲಾಪವನ್ನ ಬರೆದಂತ ಕವಿ ನಮ್ಮ ರನ್ನ ಕವಿ. ಯಾರು? ಈ ರನ್ನ ಕವಿ. ಅವರ ಚಿತ್ರವನ್ನ ನೋಡ್ಕೊಳ್ಳಿ. ರನ್ನ ಕವಿ ಬರೆದಿರುವಂತಹ ದುರ್ಯೋಧನ ವಿಲಾಪ. ಈ ಒಂದು ಗದ್ಯದಲ್ಲಿ ನಾವೇನನ್ನ ಕಾಣ್ತೀವಿ ಅಂದ್ರೆ ಸ್ವಲ್ಪ ಹಳಗನ್ನಡ ಸಾಹಿತ್ಯ, ರನ್ನ ಬರೆದಿರುವಂಥದ್ದು. ಆ ಒಂದು ಕಾವ್ಯ ಭಾಗದಲ್ಲಿ ನಾವು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನ ತನ್ನ ಎಲ್ಲಾ ಬಂಧು ಮಿತ್ರರನ್ನ ಕಳೆದುಕೊಂಡು ಕೊನೆಗೆ ಶರಶಯದಲ್ಲಿ ಮಲಗಿದ್ದ ಭೀಷ್ಮನನ್ನ ಭೇಟಿ ಮಾಡಲು ಸಂಜಯನೊಡನೆ ಆ ಒಂದು ಕುರುಕ್ಷೇತ್ರದ ರಣ ಭೂಮಿಯಲ್ಲಿ ನಡೆದು ಹೋಗುತ್ತಿರುವಾಗ ಅಲ್ಲಿ ಅವನು ಯಾರ್ಯಾರನ್ನ ಅಂದ್ರೆ ಅವನ ಬಂಧುಗಳಲ್ಲಿ, ಮಿತ್ರರಲ್ಲಿ, ಶತ್ರುಗಳಲ್ಲಿ ಯಾರನ್ನೆಲ್ಲ ಕಂಡು ಅವನು
ಅವರ ಒಂದು ವರ್ಣನೆ ಮಾಡ್ತಾ ಅವರ ಒಂದು ಪರಿಸ್ಥಿತಿಗೆ ದುಃಖಿಸುತ್ತಾ ಹೋಗುವಂತ ಒಂದು ಕಾವ್ಯವನ್ನ, ಆ ಒಂದು ಭಾಗವನ್ನ, ಆ ಒಂದು ಚಿತ್ರಣವನ್ನ ಸುಂದರವಾಗಿ ಈ ದುರ್ಯೋಧನನ ವಿಲಾಪದಲ್ಲಿ, ಅಂದ್ರೆ ದುರ್ಯೋಧನ ವಿಲಾಪ ಅಂದ್ರೆ ದುಃಖಿಸುವುದು, ದುರ್ಯೋಧನ ಆ ಒಂದು ಪರಿಸ್ಥಿತಿಯನ್ನ ನೆನೆಸಿಕೊಂಡು ದುಃಖಿಸುತ್ತಿರುವಂತಹ ಒಂದು ವಿಚಾರವನ್ನ ನಾವಲ್ಲಿ ಕಾಣ್ತೀವಿ ಪದ್ಯ ತರಗತಿಯಲ್ಲಿ. ಅದನ್ನ ಸವಿಸ್ತರವಾಗಿ ನೋಡೋಣ ಬನ್ನಿ. ಮುಂದೆ ಪದ್ಯ 2 ವಚನಗಳು. ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ವಚನಕಾರರು ನಾವು ಚಿಕ್ಕ ತರಗತಿಯಿಂದ ಕಲ್ತ್ಕೊಂಡು ಬಂದಿದ್ದೀವಿ. ಅದರಲ್ಲಿ ಅಲ್ಲಮ ಪ್ರಭು, ಗಟ್ಟಿವಾಳಯ್ಯ, ಅಕ್ಕ ಮಹಾದೇವಿ, ಈ 3 ಜನರ ಒಂದು ವಚನಗಳು ನಾವಿಲ್ಲಿ ಕಾಣ್ತೀವಿ. ಯಾರೆಲ್ಲ? ಅಲ್ಲಮ ಪ್ರಭು, ಗಟ್ಟಿವಾಳಯ್ಯ ಮತ್ತು ಅಕ್ಕ ಮಹಾದೇವಿ. ಆಲ್ರೆಡಿ ಅಕ್ಕ ಮಹಾದೇವಿಯ ವಚನಗಳನ್ನ ನೀವು ನೋಡಿದ್ದೀರಾ ಅಂತ ತಿಳ್ಕೊತೀನಿ. ಅಕ್ಕ ಮಹಾದೇವಿ ಲೌಕಿಕ ಪ್ರಪಂಚದ ಒಂದು ಬಂಧನದಲ್ಲಿ ಇದ್ರೆ ನಮಗೆ ಏನೂ ದೊರೆಯಲ್ಲ, ಅದ್ರ ಬದಲು ನಾವು ನಮ್ಮ ಆತ್ಮವನ್ನು ದೇವರಲ್ಲಿ ಲೀನಗೊಳಿಸ್ಬೇಕು ಅನ್ನುವಂಥ ವಿಚಾರವನ್ನ ಹೇಳ್ತಾರೆ. ಅಲ್ಲಮ ಪ್ರಭು ಹೇಳುವ ವಿಚಾರ ಏನು ಅಂದ್ರೆ, ನಮ್ಮ ಪಂಚೇಂದ್ರಿಯಗಳನ್ನ ನಮ್ಮ ಹದ್ದು ಬಸ್ತಿನಲ್ಲಿ ಇಟ್ಕೊಂಡು ನಾವು ಬದುಕನ್ನ ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಗಟ್ಟಿವಾಳಯ್ಯ ಕೂಡ ಪ್ರಪಂಚದ ಜ್ಞಾನದ ಬಗ್ಗೆ ಹೇಳ್ತಾರೆ. ಹೀಗೆ ಈ ವಚನಗಳಲ್ಲಿ ನಾವು ನೋಡ್ತೀವಿ. ಮುಂದೆ 3ನೆಯ ಪದ್ಯ ಭಾಗ, ದೇವನೊಲಿದನ ಕುಲವೇ ಸತ್ಕುಲಂ. ಹರಿಹರ ರಗಳೆ ಕವಿ, ರಗಳೆಯ ಕವಿ ಅಂತ ಅನಿಸ್ಕೊಂಡಂತ ಹರಿಹರ ಬರೆದಿರುವಂತ ದೇವನೊಲಿದನ ಕುಲವೇ ಸತ್ಕುಲಂ. ದೇವನು ಯಾರಿಗೊಲಿತಾನೋ ಅವನ ಕುಲವೇ ಶ್ರೇಷ್ಠವಾದದ್ದು. ಅದು ಬಿಟ್ಟು ಆ ಮೇಲ್ಜಾತಿ ಕೀಳ್ಜಾತಿ ಯಾವುದೇ ಭಿನ್ನ ಭೇದ ಸೃಷ್ಟಿಯಲ್ಲಿ ಇಲ್ಲ ಅನ್ನೋದನ್ನ ಈ ಒಂದು ಹರಿಹರ ತನ್ನ ರಗಳೆಯಲ್ಲಿ ಸುಂದರವಾಗಿ ಸೃಷ್ಟಿಸಿದ್ದಾನೆ. ಇಲ್ಲಿ ಮಾದಿಗರ ಚೆನ್ನಯ್ಯ ಅನ್ನುವಂತಹ ಒಬ್ಬ ಶಿವಭಕ್ತನ ಒಂದು ಭಕ್ತಿ, ಅವನ ಸರಳ ಭಕ್ತಿ ಹಾಗೂ ಆಳು ಚೋಳ ದೇಶದ ಒಂದು ವರ್ಣನೆ, ಕಾವೇರಿ ನದಿಯ ವರ್ಣನೆ, ಹಾಗೆ ಆ ಒಂದು ರಾಜ ಮತ್ತು ಆಳಿನ ಒಂದು ಮುಖಾಮುಖಿ ಇಲ್ಲಿ ಈ ಒಂದು ಪದ್ಯದಲ್ಲಿ ನಾವು ನೋಡ್ತೀವಿ. ಸೊ ಈಗ 1ನೇದು ದುರ್ಯೋಧನನ ವಿಲಾಪ, 2ನೇದು ವಚನಗಳು, ಅದರಲ್ಲಿ ಅಕ್ಕಮಹಾದೇವಿ, ಅಲ್ಲಮ ಪ್ರಭು, ಗಟ್ಟಿವಾಳಯ್ಯ, ದೇವನೊಲಿದನ ಕುಲವೇ ಸತ್ಕುಲಂ. ಇದು 3ನೆಯ ಪದ್ಯ ಭಾಗ. ಮುಂದೆ 4ನೆಯ ಪದ್ಯ ಕಾವ್ಯ ಹಲುಬಿದಳ್ ಕಲ್ಮರಂ ಕರಗುವಂತೆ. ಲಕ್ಷ್ಮೀಶ ಕವಿ ಬರೆದಿರುವಂತಹ ಒಂದು ಸುಂದರವಾದಂತಹ ಒಂದು ಆ ಸೀತಾದೇವಿಯ ಒಂದು ದುಃಖ ಹೇಗಿತ್ತು ಅನ್ನೋದನ್ನ ಲಕ್ಷ್ಮೀಶ ಕವಿ ತನ್ನ ಕಾವ್ಯದಲ್ಲಿ ತುಂಬಾ ಸುಂದರವಾಗಿ ಹಾಗೂ ಒಂದು ದುಃಖಯುತವಾಗಿ ಅದನ್ನ ದುಃಖಮಯವಾಗಿ ಚಿತ್ರಿಸಿದ್ದಾನೆ. ಹಲುಬಿದಳ್ ಕಲ್ಮರಂ ಕರಗುವಂತೆ. ಹಲುಬಿದಳು ಅಂದ್ರೆ ದುಃಖಿಸಿದ್ಲು. ಯಾರು? ಸೀತೆ. ಹೇಗೆ ಕಲ್ಲು ಮರಗಳೆಲ್ಲ ಕರಗುವಂತೆ, ಅವುಗಳು ಕೂಡ ದುಃಖದಲ್ಲಿ ಮುಳುಗುವ ಹಾಗೆ ಅಷ್ಟೊಂದು ದುಃಖವನ್ನ ಪಟ್ಲು. ಹಾಗಾದ್ರೆ ಆ ದುಃಖ ಪಡ್ಲಿಕ್ಕೆ ಕಾರಣ ಏನು? ಆ ಸೀತೆ ದುಃಖ ಪಡೋದಕ್ಕೆ ಕಾರಣವೇನು? ರಾಮನ ಹೆಂಡತಿಯಾದ ಸೀತೆ ಇಷ್ಟೊಂದು ದುಃಖ ಪಡುವಂತ ಕಾರಣ ಏನಾಗಿರ್ಬೋದು ಅನ್ನೋದನ್ನ ನಾವು ತರಗತಿಯಲ್ಲಿ ತಿಳ್ಕೊಳ್ಳೋಣ. ನೆಕ್ಸ್ಟ್ 5ನೆಯ ಪದ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ದಾಸ ಸಾಹಿತ್ಯ, ಒಂದು ದಾಸರ ಸಾಹಿತ್ಯದಲ್ಲಿ ನಾವು ಕನಕದಾಸ, ಪುರಂದರದಾಸರನ್ನ ನೋಡ್ತೀವಿ. ಅದರಲ್ಲಿ ನಾವು ಈಗ ನೋಡೋದು ಕನಕದಾಸರು. ಕನಕದಾಸರ ಒಂದು ಪದ್ಯ ತುಂಬಾ ಸುಂದರವಾಗಿದೆ. ಆ ಒಂದು ಗಡಿಬಿಡಿಗೊಳ್ತಾ ಇರುವಂತ ನಮ್ಮ ಒಂದು ಮನಸ್ಸನ್ನ ಹೇಗೆ ತಾಳ್ಮೆಯಿಂದ ನೋಡ್ಕೋಬೇಕು. ಹುಟ್ಟಿಸಿದ ದೇವರು ನಮ್ಮನ್ನ ರಕ್ಷಿಸ್ತಾನೆ, ತಾಯಿಯಂತೆ ರಕ್ಷಿಸ್ತಾನೆ, ಪೋಷಿಸ್ತಾನೆ. ಅದಕ್ಕೆ ನೀವು ದುಃಖ ಪಡಬೇಕಾಗಿಲ್ಲ ಅಥವಾ ನೀವು ತಾಳ್ಮೆಯನ್ನ ಕಳೆದುಕೊಳ್ಬೇಕಾಗಿಲ್ಲ. ಅದಕ್ಕೆ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಂತ ಸುಂದರವಾಗಿ ತಮ್ಮ ದಾಸ ಸಾಹಿತ್ಯದಲ್ಲಿ ಹೇಳಿದ್ದಾರೆ. ಅದನ್ನ ಕೂಡ ನಾವು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಮುಂದೆ 6ನೆಯ ಪದ್ಯ ಶಿಶು ಮಕ್ಕಳಿಗೊಲಿದ ಮಹಾದೇವ. ಶಿಶು ಮಕ್ಕಳಿಗೊಲಿದ ಮಹಾದೇವ ಇದು ಜಾನಪದ ಕಾವ್ಯ. ಇದು ಜಾನಪದ ಕಾವ್ಯ. ಈ ಜಾನಪದ ಕಾವ್ಯದಲ್ಲಿ ಶಿಶು ಮಕ್ಕಳಿಗೊಲಿದ ಮಹಾದೇವ ಸಂಕಮ್ಮನ ಮಕ್ಕಳಂದ ಕಾರಯ್ಯ, ಬಿಲ್ಲಯ್ಯ ಇವರನ್ನ ದತ್ತು ಪಡೆದುಕೊಂಡು ಈ ಮಕ್ಕಳು
ಮಕ್ಕಳಲ್ಲಿರುವ ಭಕ್ತಿಯನ್ನ ಪರೀಕ್ಷಿಸುವಂತ ಒಂದು ಸುಂದರವಾದ ಒಂದು ವರ್ಣನೆ ಈ ಒಂದು ಜಾನಪದ ಕಾವ್ಯದಲ್ಲಿ ನಾವು ನೋಡ್ತೀವಿ. ಈಗ ಹಲು ಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶ ಕವಿ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಶಿಶು ಮಕ್ಕಳಿಗೊಲಿದ ಮಾದೇವ. ಮುಂದೆ ಈಗ ನಮ್ಮ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದ ಕುವೆಂಪುರವರು ಬರೆದಿರುವಂತಹ ಒಂದು ಸುಂದರವಾದಂತಹ ಅಖಂಡ ಕರ್ನಾಟಕ. ಅಖಂಡ ಕರ್ನಾಟಕ, ನಮ್ಮ ಕರ್ನಾಟಕ ಅಖಂಡವಾಗಿದೆ, ಖಂಡವಾಗಿಲ್ಲ. ಇಲ್ಲಿ ಏನಾಗಿದೆ, ರಾಜಕೀಯ ವ್ಯಕ್ತಿ ಅಂದ್ರೆ ರಾಜಕೀಯ ಅಧಿಕಾರವನ್ನ ಏನ್ ಮಾಡಿದ್ದಾರೆ ಅಂದ್ರೆ ರಾಜಕೀಯ ಅಧಿಕಾರವೇ ಕೊನೆಯದ್ದಲ್ಲ ನಿರ್ಧಾರ. ಇಲ್ಲಿ ಸಾಂಸ್ಕೃತಿಕವಾಗಿ ಒಂದು ನಾಡಿನಲ್ಲಿ ಆ ಒಂದು ಸಂಸ್ಕೃತಿ, ಆ ಒಂದು ಸಾಹಿತ್ಯಕ್ಕೆ ಇರುವಂತಹ ಬೆಲೆ ಏನು, ಅದರ ವಿಚಾರಗಳನ್ನ ಇಲ್ಲಿ ಕುವೆಂಪುರವರು ತಿಳಿಸ್ಕೊಡ್ತಾ ಇದ್ದಾರೆ ಅಖಂಡ ಕರ್ನಾಟಕದಲ್ಲಿ. ಮುಂದೆ 8ನೆಯ ಪದ್ಯ ಎಂದಿಗೆ, BC ರಾಮಚಂದ್ರ ಶರ್ಮಾರವರು ಬರೆದಿರುವಂತ ಎಂದಿಗೆ. ಎಂದಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಯಾರನ್ನ? ನಮ್ಮನ್ನ, ನಮ್ಮ ಜನತೆಯನ್ನ, ಜನರನ್ನ. ಎಂದಿಗೆ ನಮ್ಮ ದಾಸ್ಯ ಹೋಗೋದು? ನಾವು ಬ್ರಿಟಿಷರಿಂದ ದಾಸ್ಯ ಮುಕ್ತರಾಗಿದ್ದೀವಿ ನಿಜ, ಆದ್ರೆ ನಮ್ಮಲ್ಲೇ ಕೆಲವರು ಸ್ವಾರ್ಥಿಗಳಾಗಿ ತಮ್ಮವರನ್ನೇ ದಾಸ್ಯದಲ್ಲಿರಿಸ್ಕೊಂಡಿದ್ದಾರೆ. ಈ ಮೇಲು ಕೀಳು, ಈ ಶ್ರೀಮಂತ ಬಡವ, ಈ ತರದ ಒಂದು ದಾಸ್ಯದಲ್ಲಿ ಜೀವಿಸ್ತಾ ಇದ್ದೀವಿ. ಆ ಒಂದು ದಾಸ್ಯ ನಮ್ಮವರಿಂದಲೇ, ಆ ದಾಸ್ಯದ ಒಂದು ಮುಕ್ತಿ ಯಾವಾಗ, ಎಂದಿಗೆ ನಾವು ಅದರಿಂದ ಹೊರಗಡೆ ಬರೋದು ಅನ್ನುವಂಥ ವಿಚಾರವನ್ನ BC ರಾಮಚಂದ್ರ ಶರ್ಮಾ ಅವರು ಚಿತ್ರಿಸಿದ್ದಾರೆ. 9ನೆಯ ಪದ್ಯ ಮಗು ಮತ್ತು ಹಣ್ಣುಗಳು. HS ಶಿವಪ್ರಕಾಶ್ ರವರು ಬರೆದಿರುವ ಮಗು ಮತ್ತು ಹಣ್ಣುಗಳು. ಇಲ್ಲಿ ಮಗುವಿನ ಬೆಳವಣಿಗೆ, ಮಗುವಿನ ವಿಕಾಸ ಹೇಗೆ ಆಗ್ಬೇಕು, ಅದು ಯಾವ ರೀತಿಯ ಒಂದು ಮೌಲ್ಯಯುತವಾದ ಬದುಕನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ಈ ಹಣ್ಣಿಗೆ ಹೋಲಿಸ್ತಾ, ಹಣ್ಣಿನ ಬೆಳವಣಿಗೆ ಹೇಗಾಗ್ತಾ ಇದೆ, ಹಣ್ಣಿಗೆ ಯಾವ ರೀತಿಯ ಕಷ್ಟಗಳು ಬರುತ್ತೆ, ಒಂದು ಬೆಳೆದು ಪಕ್ವವಾದಂತ ಹಣ್ಣಿಗೆ ಏನೆಲ್ಲ ತೊಂದರೆಗಳಾಗುತ್ತೆ, ಅದೆಲ್ಲ ಮಗುವಿಗೆ ಆಗ್ಬಾರ್ದು. ಆ ಒಂದು ವಿಕಾಸಗೊಳ್ಳಿಕ್ಕೆ ಆ ದಾರಿ ಹೇಗಿರ್ಬೇಕು, ಹಣ್ಣಿನ ತರ ಆ ಮಗು ಕೂಡ ಇರ್ಬೇಕು ಅನ್ನೋದನ್ನ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಈಗ 7ನೆಯ ಪದ್ಯ ಅಖಂಡ ಕರ್ನಾಟಕ, ಎಂದಿಗೆ 8ನೆಯ ಪದ್ಯ ಮಗು ಮತ್ತು ಹಣ್ಣುಗಳು 9ನೆಯ ಪದ್ಯ. ಮುಂದೆ 10 ಪದ್ಯ ಭಾಗ 10ನೇ ಪದ್ಯ ನಾ ಬರಿ ಭ್ರೂಣವಲ್ಲ. ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿರುವಂತಹ ನಾ ಬರಿ ಭ್ರೂಣವಲ್ಲ ಅತಿ ಸುಂದರವಾದ ಮನ ಕಲಕುವಂತಹ ಒಂದು ಹೆಣ್ಣು ಭ್ರೂಣ ತನ್ನ ತಾಯಿಯೊಂದಿಗೆ ನಡೆಸುವಂತ ಸಂವಾದವನ್ನ, ತಾಯಿಯ ಗರ್ಭದೊಳಗಡೆ ಇರುವಂತ ಆ ಹೆಣ್ಣು ಭ್ರೂಣ ತಾನು ಬದುಕಬೇಕು, ಹೊಸ ಪ್ರಪಂಚವನ್ನ ನೋಡ್ಬೇಕು, ನನ್ನನ್ನ ಹೊರಗಡೆ ಕರೆಸ್ಕೋ, ಯಾವ ಅಡೆತಡೆಗಳೂ ಇಲ್ಲದಾಗೆ ನೀನ್ ನನ್ನನ್ನ ರಕ್ಷಿಸಿ ಹೊರಗಡೆ ತಂದು ನನಗೆ ಜಗತ್ತನ್ನ ತೋರಿಸು, ನಾನು ನಿನಗೆ ತಾಯಿಯಾಗಿ ರಕ್ಷಿಸ್ತೀನಿ ಅಂತ ಹೇಳುವಂತ ಒಂದು ಮನ ಕಲಕುವಂತ ಒಂದು ಸುಂದರವಾದಂತ ಒಂದು ಪದ್ಯ ನಾ ಬರಿ ಭ್ರೂಣವಲ್ಲ. ಮಾಲತಿ ಪಟ್ಟಣ ಶೆಟ್ಟಿಯವರು ಬರೆದಿರೋದು. 11ನೆಯ ಪದ್ಯ ಮತ್ತೆ ಸೂರ್ಯ ಬರುತ್ತಾನೆ. ಲೋಕೇಶ್ ಅಗಸನಕಟ್ಟೆಯವರು ಬರೆದಿರುವಂತ ಇದು ಮತ್ತೆ ಸೂರ್ಯ ಬರ್ತಾನೆ. ಅಂದ್ರೆ ಬದುಕಿನಲ್ಲಿ ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಏನಾಗುತ್ತೆ, ಇವತ್ತು ಕತ್ತಲಾದ್ರೂ ನಾಳೆ ಮತ್ತೆ ಸೂರ್ಯ ಹುಟ್ಟಿ ಬರ್ತಾನೆ. ಅದಕ್ಕೆ ಯಾರು ಕೂಡ ಧೈರ್ಯಗೆಡದೆ, ಧೈರ್ಯಗುಂದದೆ ಬದುಕನ್ನ ಒಂದು ಛಲವಾಗಿ ತಗೊಂಡು ಹೋಗ್ಬೇಕು. ಮತ್ತೆ ಕತ್ತಲಾಗಿರುವ ಬದುಕಿಗೆ ಮತ್ತೆ ಸೂರ್ಯ ಹುಟ್ಟಿ ಬರ್ತಾನೆ, ಮತ್ತೆ ನಮಗೆ ಒಳ್ಳೇದಾಗುತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಇಟ್ಟು ಬದುಕಬೇಕು ಅನ್ನೋದನ್ನ ತೋರಿಸ್ತಾ ಇರುವಂತ ಒಂದು ಕವಿತೆ ಮತ್ತೆ ಸೂರ್ಯ ಬರುತ್ತಾನೆ. ಮುಂದೆ 12ನೆಯ ಪದ್ಯ ಭಾಗ ಸುನಾಮಿಯ ಹಾಡು. ಸುನಾಮಿ ಹಾಡು HL ಪುಷ್ಪಾರವರು ಬರೆದಿರುವಂತದ್ದು. ಸುನಾಮಿ ಹಾಡು ಅಂದ್ರೆ ಸುನಾಮಿ, ಪ್ರಕೃತಿಯ ಜೊತೆ ಮನುಷ್ಯ ಎಷ್ಟೇ ಆಧುನಿಕತೆ ಹೊಂದಿದ್ರು ಕೂಡ ಅದು ನಿಲ್ಲಲ್ಲ ಅನ್ನೋದನ್ನ ತೋರಿಸುತ್ತೆ. ಎಷ್ಟೇ ದೊಡ್ಡ
ಕಟ್ಟಡಗಳನ್ನ, ಮಸೀದಿಗಳನ್ನ, ಚರ್ಚುಗಳನ್ನ, ದೇವಾಲಯಗಳನ್ನ ಕಟ್ಟಿದ್ರು ಕೂಡ ಆ ಸುನಾಮಿಯ ಒಂದು ಹೊಡೆತಕ್ಕೆ ಏನಾಗುತ್ತೆ, ಅದು ನೆಲ ಬಿದ್ದೇ ಬೀಳುತ್ತೆ. ನಮ್ಮ ಆಸೆಗಳು ಅತಿ ಆಸೆ ಆಗ್ಬಾರ್ದು. ಆ ದುರಾಸೆಯಿಂದಾಗಿ ನಾವು ನಮ್ಮ ಪ್ರಕೃತಿಯನ್ನ ನಾಶಪಡಿಸ್ಕೊಳ್ತಾ ಇದ್ದೀವಿ. ಆಗ ಪ್ರಕೃತಿಯೇ ನಮಗೆ ತಿರುಗಿ ಬೀಳುತ್ತೆ ಅನ್ನೋದನ್ನ ಇಲ್ಲಿ ನಾವು ಈ ಒಂದು ಕವಯಿತ್ರಿ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ. ನೋಡೋಣ. ನಾ ಬರೀ ಭ್ರೂಣವಲ್ಲ, ಮತ್ತೆ ಸೂರ್ಯ ಬರುತ್ತಾನೆ, ಸುನಾಮಿ ಹಾಡು. ಮುಂದೆ 13ನೆಯ ಒಂದು ಪದ್ಯ, ಹೊಲಿಗೆ ಯಂತ್ರದ ಅಮ್ಮಿ. ಆರಿಫ್ ರಾಜಾರವರು ಬರೆದಿರುವಂತ ಹೊಲಿಗೆ ಯಂತ್ರದ ಅಮ್ಮಿ. ಹೊಲಿಗೆ ಯಂತ್ರದ ಅಮ್ಮಿ ಅಂದ್ರೆ ಆ ತಾಯಿಯ ಒಂದು ಚಿತ್ರಣ. ದುಡಿದು ಸಂಸಾರವನ್ನ ಸಾಕುವಂತ ತಾಯಿಯ ಚಿತ್ರಣ ಇಲ್ಲಿ ಕಣ್ಣಿಗೆ ಕಟ್ಟುವಂತಿದೆ. ಅದಕ್ಕೆ ಅಲ್ಲಿ ಹೊಲಿಗೆಯ ಮಿಷಿನ್, ಹಾಗೆ ಹೊಲಿಗೆಯ ಯಂತ್ರ, ಹಾಗೂ ಅವಳು ತಂದು ಕತ್ತರಿಸುವ ಕತ್ತರಿ, ಹಾಗೆ ಸೂಜಿ, ಹಾಗೆ ಆ ಬಟ್ಟೆ, ಆಕಾರವನ್ನೇ ಇಲ್ಲದಂತ ಬಟ್ಟೆಗೆ ಒಂದು ಆಕಾರ ಕೊಟ್ಟು ಸುಂದರವಾಗಿ ಹೊಲಿಯುವಂತ ಆ ಅಮ್ಮಿಯ ಒಂದು ಜೀವನ, ಹಾಗೂ ಆ ಒಂದು ಅವಳ ಬದುಕು, ಅವಳ ಬದುಕಿನಲ್ಲಿ ಅವಳು ಪಡುತ್ತಿರುವ ಕಷ್ಟಗಳನ್ನೆಲ್ಲ ಚಿತ್ರಿಸಿರುವಂತಹ ಒಂದು ಪದ್ಯ ಭಾಗ ಹೊಲಿಗೆ ಯಂತ್ರದ ಅಮ್ಮಿ. ಮುಂದೆ 14ನೆಯದು ದೇವರಿಗೊಂದು ಅರ್ಜಿ. ಲಕ್ಕೂರು ಸಿ ಆನಂದರವರು ಬರೆದಿರುವಂತ ದೇವರಿಗೊಂದು ಅರ್ಜಿ ಬರೆಯೋದು. ದೇವರಿಗೆ ಏನು ಅಂತ ಅರ್ಜಿ ಬರೆದಿದ್ದಾರೆ ಅಂದ್ರೆ, ಈ ಒಂದು ಜಾತಿ ಪದ್ಧತಿ, ಧರ್ಮಾಂಧತೆ ಇದೆಲ್ಲವನ್ನ ಹೋಗ್ಲಾಡಿಸ್ಬೇಕು, ಇದನ್ನೆಲ್ಲ ಮೀರಿ ನಾವು ನಿಲ್ಲಬೇಕು ಅನ್ನೋದನ್ನ ತೋರಿಸುವಂತಹ ಒಂದು ಪದ್ಯ ಇದಾಗಿದೆ. ಕೊನೆಯ ಪದ್ಯ 15ನೇ ಪದ್ಯ, ಜೀವಕ್ಕೆ ಇಂಧನ. ಬಸವರಾಜ ಒಕ್ಕುಂದ ರವರು ಬರೆದಿರುವಂಥದ್ದು. ಜೀವಕ್ಕೆ ಇಂಧನ ಮುಖ್ಯವಾದದ್ದು. ನಾವು ಜೀವಕ್ಕೆ ಇಂಧನ ಅಂದ್ರೆ ನಮಗೆ ಪ್ರಕೃತಿದತ್ತವಾಗಿ ನೈಸರ್ಗಿಕವಾಗಿ ದೊರೆತಿರುವಂತ ಇಂಧನಗಳನ್ನ ನಾವು ಉಳಿಸಿ ಬೆಳೆಸ್ಬೇಕು. ಮುಂದಿನ ಪೀಳಿಗೆಗೆ ನಾವೀಗ್ಲೇ ಅದನ್ನೆಲ್ಲ ಖಾಲಿ ಮಾಡಿಬಿಟ್ರೆ ಮುಂದಿನ ಒಂದು ಜನಾಂಗ ಬದುಕಲಿಕ್ಕೆ ಭೂಮಿ ಮೇಲೆ ಸಾಧ್ಯ ಇಲ್ಲ ಎನ್ನುವಂತ ಎಚ್ಚರಿಕೆಯನ್ನ ಕೊಡುವಂತಹ ಒಂದು ಪದ್ಯ ಜೀವಕ್ಕೆ ಇಂಧನ. ನಾವು ಜೀವಿಸ್ಬೇಕು ಅಂದ್ರೆ ಈ ಒಂದು ಇಂಧನವನ್ನ ಉಳಿಸಿ ಬೆಳೆಸ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಾರೆ. ಇದಿಷ್ಟು ಪದ್ಯ ಭಾಗವನ್ನ ನಾವು ನೋಡ್ತೀವಿ. ಈ 15 ಪದ್ಯಗಳನ್ನ ಈ ಒಂದು ಸಾಹಿತ್ಯ ಸಂಚಲನದ ಪದ್ಯ ಭಾಗದಲ್ಲಿ ಕಾಣ್ತೀವಿ. ಮುಂದೆ ಈಗ ಅದೇ ಸಾಹಿತ್ಯ ಸಂಚಲನದಲ್ಲಿ ಬರುವಂತ ಗದ್ಯ ಭಾಗ ಅಂದ್ರೆ ಪಾಠ. ಮೊದಲನೆಯ ಪಾಠ ಅಂದ್ರೆ ಗದ್ಯ ಗಾಂಧಿ. ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವಂತ ಗಾಂಧಿ ಅಂತ ಹೆಸರು ಕೇಳಿದ ತಕ್ಷಣ ಗಾಂಧೀಜಿಯ ಕತೆ ಅಲ್ಲ ಅನ್ಕೋಬೇಡಿ. ಗಾಂಧಿ ಎಂಬ ಒಬ್ಬ ಹುಡುಗನ, ಒಂದು ಬಡ ಹುಡುಗನ, ರೋಗಿಷ್ಠ ಹುಡುಗನ ದಾರುಣವಾದಂತ ಒಂದು ಸ್ಥಿತಿ ಅದು. ಆ ಒಂದು ಹುಡುಗನಿಗೆ ಇಂದಿನ ವೈದ್ಯಕೀಯ ಸೌಲಭ್ಯಗಳು ಅಂದ್ರೆ ಬಡವರಿಗೆ, ಕಷ್ಟದಲ್ಲಿರುವವರಿಗೆ ಆ ಒಂದು ವೈದ್ಯಕೀಯ ಸೌಲಭ್ಯ ಸುಲಭವಾಗಿ ದೊರಕದೆ ಅವರು ಪಡುವಂತ ಫಜೀತಿ, ಆ ತೊಂದರೆಗಳೇನು, ಅದರಿಂದ ಏನೇನು ನಷ್ಟಗಳಾಗುತ್ತೆ ಅನ್ನೋದನ್ನ ಈ ಒಂದು ಗಾಂಧಿ ಎಂಬಂತಹ ಒಂದು ಪಾಠದಲ್ಲಿ ನಾವು ಬೆಸಗರಹಳ್ಳಿ ರಾಮಣ್ಣನವರು ಬರೆದಿರುವಂತ ಈ ಒಂದು ಪಾಠದಲ್ಲಿ ನಾವು ಕಾಣ್ತೀವಿ. ಎರಡನೆಯ ಪಾಠ ರಾಗಿ ಮುದ್ದೆ. ರಘುನಾಥ ಅವರು ಬರೆದಿರುವಂತ ರಾಗಿ ಮುದ್ದೆ. ಆ ರಾಗಿ ಮುದ್ದೆ ಏನು, ಆ ರಾಗಿ ಮುದ್ದೆಯ ಮಹತ್ವವೇನು, ಆ ರಾಗಿಯಿಂದ ನಮ್ಗೆ ಏನೇನು ಉಪಯೋಗವಿದೆ, ಆ ಒಂದು ರಾಗಿ ಮುದ್ದೆಯ ಒಂದು ಪ್ರಸಿದ್ಧತೆಯನ್ನ ನಾವಿಲ್ಲಿ ನೋಡಬಹುದು. ಮೂರನೆಯ ಪಾಠ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ. ಡಾಕ್ಟರ್ ಎಚ್ ನರಸಿಂಹಯ್ಯ ಅವರು ಬರೆದಿರುವಂತ ಈ ಒಂದು ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎಂಬಂತ ಒಂದು ಪಾಠ. ಅಂದ್ರೆ ಜ್ಯೋತಿಷ್ಯ ಎಂಬುದು ನಿಜವಾಗಿ ಅರ್ಥಯುತವಾಗಿದೆಯಾ ಅಥವಾ ಅರ್ಥರಹಿತವಾಗಿದೆಯಾ, ಜ್ಯೋತಿಷ್ಯ ಅನ್ನೋದು ಮನುಷ್ಯನ ಬದುಕಿನಲ್ಲಿ ಬೇಕಾ ಬೇಡವಾ ಅನ್ನೋದನ್ನ, ಅದರಿಂದ ಜ್ಯೋತಿಷ್ಯದಿಂದ ನಮಗೆ ಉಪಯೋಗ ಇದೆಯಾ ಅಥವಾ ನಷ್ಟ ಇದೆಯಾ, ಎಷ್ಟು ನಷ್ಟಗಳಿದೆ ಎಷ್ಟು ಉಪಯೋಗಗಳಿದೆ, ಈ ಎಲ್ಲ ವಿಚಾರಗಳ ಚರ್ಚೆಯನ್ನ
ತರಗತಿಯಲ್ಲಿ ಮಾಡೋಣ. ನೆಕ್ಸ್ಟ್ ನಾವು 4ನೆಯ ಒಂದು ಪಾಠ ಯಾವುದು? ಶಾಸ್ತ್ರಿ ಮಾಸ್ತರ ಮತ್ತವರ ಮಕ್ಕಳು, ಡಾಕ್ಟರ್ ಚೆನ್ನಣ್ಣ ವಾಲಿಕಾರ. ಡಾಕ್ಟರ್ ಚೆನ್ನಣ್ಣ ವಾಲಿಕಾರರ ಅವರ ವೈಯಕ್ತಿಕ ಒಂದು ಚಿತ್ರಣ ನಾವಿಲ್ಲಿ ಈ ಒಂದು ಗದ್ಯದಲ್ಲಿ ಕಾಣ್ತೀವಿ. ಶಾಸ್ತ್ರಿ ಮಾಸ್ತರರು ಚೆನ್ನಣ್ಣ ವಾಲಿಕಾರರ ಸಾಕಿ ಸಲಹಿದಂತ ಮಾಸ್ತರ್ರವರು ಅವರು ಮತ್ತು ಅವರ ಮಕ್ಕಳ ಒಂದು ಆಘಾತಕಾರಿ ಘಟನೆ ನಡೆಯುತ್ತೆ. ಆ ಶಾಸ್ತ್ರಿ ಮಾಸ್ತರರ ಒಂದು ಬದುಕಿನಲ್ಲಿ ತನ್ನ ಹೆಂಡತಿ ಮಕ್ಕಳನ್ನ ಕಳ್ಕೊಳ್ತಾರೆ. ಆಮೇಲೆ ಅವರು ಬದುಕನ್ನ ಯಾರಿಗೋಸ್ಕರ ಮೀಸಲಾಗಿಡ್ತಾರೆ, ಅವರ ಒಂದು ಬದುಕು ಎಲ್ಲರಿಗೂ ನಿದರ್ಶನವಾಗಿರುತ್ತೆ. ಅದನ್ನ ಚೆನ್ನಣ್ಣ ವಾಲಿಕಾರರು ಸುಂದರವಾಗಿ ನಮಗೆ ಈ ಗದ್ಯದಲ್ಲಿ ಕೊಟ್ಟಿದ್ದಾರೆ. ಮುಂದೆ 5ನೆಯ ಪಾಠ ಬುದ್ಧ ಬಿಸಿಲೂರಿನವರು, ನಾಗತಿಹಳ್ಳಿ ಚಂದ್ರಶೇಖರ್ ರವರು ಪ್ರವಾಸ ಕಥನವಾಗಿ ಈ ಒಂದು ಬುದ್ಧ ಬಿಸಿಲೂರಿನವನು ಎನ್ನುವಂತಹ ಒಂದು ಗದ್ಯವನ್ನ ಬರೆದಿದ್ದಾರೆ. ಅವರ ಪ್ರವಾಸ, ಬುದ್ಧನ ಒಂದು ಹುಟ್ಟೂರಿಗೆ ಹೋಗಿರ್ತಾರೆ. ಅಲ್ಲಿ ನೋಡಿದಾಗ ಬುದ್ಧ ನೋಡುವಾಗ ಶಾಂತಮಯಿಯಾದಂಥ ಬುದ್ಧನ ಹುಟ್ಟಿದ ಊರು ಕೂಡ ಶಾಂತವಾಗಿ ಅಷ್ಟೇ ಒಂದು ಏನಾಗಿರ್ಬೋದು ತಂಪಾಗಿರುತ್ತೆ ಅನ್ಕೊಂಡಿದ್ದಂತಹ ಈ ನಮ್ಮ ಲೇಖಕರಿಗೆ ಆ ಬುದ್ಧನ ಊರಿನಲ್ಲಿದ್ದಂಥ ಬಿಸಿಲು, ಆ ಒಂದು ರಣ ಬಿಸಿಲಿನ ಒಂದು ಆಟವನ್ನ ನೋಡಿ ಅವರು ಈ ಒಂದು ಹೆಸರನ್ನ ಇಟ್ಟು ಈ ಒಂದು ಪಾಠವನ್ನ ಬರೆದಿದ್ದಾರೆ. ಬುದ್ಧ ಎಲ್ಲಿಯವನು? ಬುದ್ಧ ಬಿಸಿಲೂರಿನವನು. 6ನೆಯ ಪಾಠ ಮಹಾತ್ಮರ ಗುರು, ಮುಗಳವಳ್ಳಿ ಕೇಶವಧರಣಿಯವರು ಬರೆದಿರೋದು. ಆ ಮಹಾತ್ಮರ ಗುರು ಹೇಗಾದ್ರು, ಆ ಮಹಾತ್ಮರು ಯಾರು, ಅವರ ವಿಚಾರಗಳ ಬಗ್ಗೆ, ಅವರ ಬದುಕಿನ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮುಂದೆ 7ನೆಯ ಪಾಠ ನಿರಾಕರಣೆ. ಡಾಕ್ಟರ್ ವೀಣಾ ಶಾಂತೇಶ್ವರ ಅವರು ಬರೆದಿರುವಂತ ನಿರಾಕರಣೆ ಎಂಬಂತಹ ಒಂದು ಸುಂದರವಾದಂತಹ ದುಷ್ಯಂತ ಶಕುಂತಲೆಯ ಒಂದು ಪಾಠ. ಅದನ್ನ ನಾವು ಅಲ್ಲಿ ಕಾಣ್ತೀವಿ. ಅಂದ್ರೆ ಶಕುಂತಲೆಯನ್ನ ನಿರಾಕರಿಸಿ ನಂತರ ದುಷ್ಯಂತ ಮಗ ಮತ್ತು ಹೆಂಡತಿಯನ್ನ ಕರೆದುಕೊಂಡು ಹೋಗುವಂತ ಒಂದು ದೃಶ್ಯ. ಅಲ್ಲಿ ಶಕುಂತಲೆಯ ಮನಸ್ಸಿನ ಒಂದು ತೊಳಲಾಟವನ್ನ ನಾವು ಆ ಒಂದು ಪಾಠದಲ್ಲಿ ಓದ್ತೀವಿ. 8ನೆಯ ಪಾಠ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. CH ಹನುಮಂತರಾಯರು ಬರೆದಿರುವಂಥದ್ದು. ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ. ಆ ಕೃಷಿ ಸಂಸ್ಕೃತಿ ಹೇಗೆ, ಅದರ ಜಾಗತೀಕರಣ ಅಂದ್ರೆ ಕೃಷಿಯ ಒಂದು ಜಾಗತೀಕರಣ ಹೇಗಾಗಬೇಕು ಅನ್ನೋದನ್ನ ತೋರಿಸ್ತಾರೆ. ಕೊನೆಯ ಒಂದು ಪಾಠ 9ನೆಯ ಪಾಠ ಚತುರನ ಚಾತುರ್ಯ. ಯಾದವ ಕವಿ ಬರೆದಿರುವಂತಹ ಒಂದು ಪಾಠ ಇದು. ಈ ಯಾದವ ಕವಿ ಬರೆದಿರುವಂತಹ ಈ ಪಾಠದಲ್ಲಿ ಒಬ್ಬ ಚತುರನಾದಂತಹ ಒಬ್ಬ ಕ್ಷೌರಿಕನ ಒಂದು ಕತೆ ತುಂಬಾ ಅರ್ಥಪೂರ್ಣವಾಗಿದೆ. ಹಾಗೂ ನಮ್ಮ ಬದುಕಿನಲ್ಲಿ ಧೈರ್ಯದಿಂದ ನಾವು ಮುನ್ನಡೆದರೆ ನಮ್ಮ ಬದುಕಿನಲ್ಲಿ ಬರುವಂತ ಕಷ್ಟಗಳನ್ನ ನಾವು ಹೇಗೆ ಸುಲಭವಾಗಿ ಒಂದು ನಿಭಾಯಿಸ್ಕೊಂಡು ಹೋಗ್ಬೋದು, ಅಥವಾ ಧೈರ್ಯದಿಂದ ಮುನ್ನಡೆದ್ರೆ ಎಂಥ ಅಪಾಯಗಳಿಂದ ಕೂಡ ನಾವು ಪಾರಾಗ್ಬೋದು. ಆದ್ರಿಂದ ಧೈರ್ಯದಿಂದ ನಾವು ಮುನ್ನಡಿಬೇಕು. ಧೈರ್ಯವೇ ಮುಖ್ಯ, ಆ ಚತುರತೆ ಮುಖ್ಯ ಅನ್ನೋದು ಬದುಕಿನಲ್ಲಿ ಅನ್ನೋದನ್ನ ಇಲ್ಲಿ ಈ ಒಂದು ಪಾಠದಲ್ಲಿ ನಾವು ಕಾಣ್ತೀವಿ. ಸೊ ಹೀಗೆ 9 ಪಾಠಗಳು 15 ಪದ್ಯಗಳನ್ನ ನಾವು ಇಲ್ಲಿ ನೋಡಿದ್ವಿ. ಮುಂದೆ ನಾಟಕ, ಒಂದೇ ಒಂದು ನಾಟಕ ಬೋಳೆ ಶಂಕರ. ಈ ಬೋಳೆ ಶಂಕರ ನಾಟಕವನ್ನ ಬರೆದಂತ ಕವಿ ನಮ್ಮ ಡಾಕ್ಟರ್ ಚಂದ್ರಶೇಖರ ಕಂಬಾರರು, ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಚಂದ್ರಶೇಖರ ಕಂಬಾರರು ಬರೆದಿರುವಂತ ಬೋಳೆ ಶಂಕರ ಎಂಬಂತ ನಾಟಕ ತುಂಬಾ ಸುಂದರವಾಗಿರುವ, ಹಾಸ್ಯಮಯವಾಗಿರುವ, ಆಧುನಿಕ ಜಗತ್ತಿನಿಂದ ಒಂದು ಹಳ್ಳಿ ಅಂದ್ರೆ ಈ ನಗರೀಕರಣ, ನಗರದ ಒಂದು ಜೀವನ ಸಾಕಾಗಿ ಬೇಸತ್ತು ಹೋಗಿರುವಂತಹ ಜನರಿಗೆ ಈ ಒಂದು ನಾಟಕದಲ್ಲಿ ಹಳ್ಳಿಯ ಮೌಲ್ಯಗಳು, ಹಳ್ಳಿಯ ಒಂದು ಜೀವನವನ್ನ ಉಳಿಸಿ, ಹಳ್ಳಿಯ ಹಸಿರನ್ನ ಉಳಿಸಿ ಬೆಳೆಸುವಂತಹ ಒಬ್ಬ ಬೋಳೆ ಶಂಕರ ಎಂಬಂತ ಈ ಕಥಾನಾಯಕನಾಗಿರುವಂತ ಬೋಳೆ ಶಂಕರನ ಒಂದು ತೀರ್ಮಾನ ಆಗಿರ್ಬೋದು, ಅಥವಾ ಅವನ ಒಂದು ಸರಳ ಬದುಕಾಗಿರ್ಬೋದು, ಈ ಎಲ್ಲ ವಿಚಾರಗಳನ್ನ ಈ ಒಂದು ನಾಟಕದಲ್ಲಿ ನಾವು ನೋಡ್ತೀವಿ. ಈಗ ನಾವು ಸಾಹಿತ್ಯ ಸಂಚಲನದಲ್ಲಿ 15 ಪದ್ಯಗಳನ್ನ, 9 ಪಾಠಗಳನ್ನ ಹಾಗೂ
ಒಂದು ನಾಟಕಗಳನ್ನ ನೋಡಿದ್ವಿ. ಆ ನಾಟಕಗಳಲ್ಲಿ 17 ದೃಶ್ಯಗಳು ಬರುತ್ತೆ, ಅದನ್ನ ನಾವು ನೋಡ್ತೀವಿ ಮುಂದಿನ ತರಗತಿಯಲ್ಲಿ. ಈಗ ಪ್ರಯೋಗ ಪ್ರಣತಿ ಎಂಬಂತ ಅಭ್ಯಾಸ ಪುಸ್ತಕದಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಭಾಷಾಭ್ಯಾಸ ಮೊದಲನೇದು ಪತ್ರಲೇಖನ. ಪತ್ರಲೇಖನ ಇದು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತಿದೆ. ವೈಯಕ್ತಿಕ ಪತ್ರ, ವ್ಯಾವಹಾರಿಕ ಪತ್ರ, ಹೀಗೆ ಪತ್ರವನ್ನ ಬರೆಯೋದು ಹೇಗೆ ಅದ್ರ ವಿಚಾರಗಳನ್ನ ತಿಳ್ಕೊಳ್ಳೋದು. ಪ್ರಬಂಧ ರಚನೆ ಒಂದು ವಿಚಾರದ ಕುರಿತಾಗಿ ನಾವು ಬರೆಯುವಂತ ಒಂದು ಪ್ರಬಂಧ. ಬಿಡಿಸಿ ಬರೆಯಿರಿ, ಪದಗಳನ್ನ ಹಳಗನ್ನಡ ಪದಗಳಾಗಿರುತ್ತೆ, ಅದನ್ನ ಬಿಡಿಸಿ ಅದರ ಅರ್ಥಕ್ಕೆ ಅನುಗುಣವಾಗಿ ಅದನ್ನ ಬಿಡಿಸಿ ಬರೆಯೋದು. ಸಮಾನಾರ್ಥಕ ಪದಗಳು ಗೊತ್ತು. ಒಂದು ಪದಕ್ಕೆ ಬೇರೆ ಸಮಾನವಾಗಿರುವ 4 ಪದಗಳು ಅಥವಾ 3-4 ಪದಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಕಾಡು ಅಂದ್ರೆ ವನ, ಅರಣ್ಯ, ಹೀಗೆ ಕಾನನ ಅಂತೆಲ್ಲ ಒಂದೇ ಅರ್ಥ ಕೊಡುವ ಬೇರೆ ಬೇರೆ ಪದಗಳು. ನಾನಾರ್ಥಗಳು ಒಂದೇ ಪದಕ್ಕೆ ಬೇರೆ ಬೇರೆ ಅರ್ಥ ಕೊಡುವಂತ ಪದಗಳು. ಅನ್ಯ ದೇಶೀಯ ಶಬ್ದಗಳು ಅಂದ್ರೆ ಬೇರೆ ದೇಶದಿಂದ, ಬೇರೆ ಒಂದು ಭಾಷೆಯಿಂದ ಬಂದಂತ ಶಬ್ದಗಳು. ತತ್ಸಮ, ತದ್ಭವ ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿರೋದು. ವಿರುದ್ಧ ಪದಗಳು, ವಿರುದ್ಧವಾಗಿರುವಂತ ಪದಗಳನ್ನ ನಾವು ನೋಡ್ತೀವಿ. ಗ್ರಾಂಥಿಕ ರೂಪ, ಗ್ರಾಮ್ಯ ಭಾಷೆಯಲ್ಲಿರೋದನ್ನ ನಾವು ನೋಡುವುದು. ದ್ವಿರುಕ್ತಿಗಳು, ಪದೇ ಪದೇ ಒಂದು ಪದವನ್ನ ಉಕ್ತಿಸೋದು, ಹೇಳೋದು. ನುಡಿಗಟ್ಟುಗಳು ಆ ಒಂದು ಪದಗಳನ್ನ ನಾವು ವಾಕ್ಯ ರಚನೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ, ಇವುಗಳನ್ನೆಲ್ಲ ನೋಡ್ತೀವಿ. ಯಾವುದೆಲ್ಲ? ಪತ್ರಲೇಖನ, ಪ್ರಬಂಧ ರಚನೆ, ಬಿಡಿಸಿ ಬರೆಯಿರಿ, ಸಮಾನಾರ್ಥಕಗಳು, ನಾನಾರ್ಥಕಗಳು, ಅನ್ಯ ದೇಶೀಯ ಶಬ್ದಗಳು, ತತ್ಸಮ ತದ್ಭವ, ವಿರುದ್ಧ ಪದಗಳು, ಗ್ರಾಂಥಿಕ ರೂಪ, ದ್ವಿರುಕ್ತಿಗಳು, ನುಡಿಗಟ್ಟುಗಳು, ಪ್ರಶ್ನೆ ಪತ್ರಿಕೆ, ಮಾದರಿ ಪ್ರಶ್ನೆ ಪತ್ರಿಕೆ, ಮಾಡೆಲ್ ಕ್ವಶನ್ ಪೇಪರ್. ಇದಿಷ್ಟನ್ನ ನಾವು ಪ್ರಯೋಗ ಪ್ರಣತಿಯಲ್ಲಿ ನೋಡ್ತೀವಿ. ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ? ಕನ್ನಡ, ಅದರ ಸಂಖ್ಯೆ 01 ಅಂದ್ರೆ 1, ಗರಿಷ್ಠ ಅಂಕಗಳು 80. ಇಲ್ಲಿ ಸಮಯ 3 ಗಂಟೆ 15 ನಿಮಿಷ ಅಂತ ಕೊಟ್ಟಿದ್ದಾರೆ. ಆ ವಿಭಾಗದಲ್ಲಿ ಏನೇನ್ ಬರುತ್ತೆ? ಆ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಿಗೆ ಸರಿಯಾದ ಪದವನ್ನು ಆರಿಸಿ ಬರೆಯಿರಿ. ಇದು ಆಲ್ರೆಡಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಮಾಡಿದ್ದೀರಾ. ಆಪ್ಷನ್ಗಳನ್ನ ಕೊಟ್ಟಿರ್ತಾರೆ. 10 ಪ್ರಶ್ನೆಗಳಿರುತ್ತೆ. 10 ಪ್ರಶ್ನೆಗಳಿಗೆ ಆಪ್ಷನ್ಗಳಿರುತ್ತೆ. ಅದರಿಂದ ಈಸಿಯಾಗಿ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದು. 10 × 1 10 ಮಾರ್ಕ್ಸ್ ನಿಮಗೆ ಬರುತ್ತೆ. ಅದರಲ್ಲಿ ನೋಡಿ 1, 2, 3, 4, 5ರವರೆಗೆ ಕಾವ್ಯ ಅಂದ್ರೆ ಪದ್ಯ ಭಾಗ, 6, 7 ಗದ್ಯ ಬಂದ್ರೆ 8, 9, 10 ನಾವು ನಾಟಕದಲ್ಲಿ ನೋಡ್ತೀವಿ. ಹೀಗೆ ಪದ್ಯ, ಗದ್ಯ, ನಾಟಕ. ಮುಂದೆ ಸೆಕೆಂಡ್ ಮೇನ್, ಎರಡನೆಯ ಮೇನ್ ಅಲ್ಲಿ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಪದ ಆರಿಸಿ ಬರೆಯಿರಿ. 5 ಕೊಟ್ಟಿರ್ತಾರೆ. ಇದು ಸಾಧಾರಣವಾಗಿ ಇದು ಪಾಠದಿಂದನೇ ಬಂದಿರುತ್ತೆ. 11, 12, 13, 14, 15 ಪ್ರಶ್ನೆಗಳು. ಅದಕ್ಕೆ 5 ಅಂಕ. ಹೊಂದಿಸಿ ಬರೆಯಿರಿ, ಥರ್ಡ್ ಮೇನ್. ಇದರಲ್ಲಿ 16, 17, 18, 19, 20 ಇದು ಹೊಂದಿಸಿ ಬರೆ. ಇದು ಪದ್ಯದಿಂದನೇ ಬಂದಿರುತ್ತೆ. ಅದಕ್ಕೂ ಕೂಡ 5 ಅಂಕ. ಈಗ ಆ ವಿಭಾಗದಲ್ಲಿ ಮುಗೀತು. ಫಸ್ಟ್ ಮೇನ್, ಸೆಕೆಂಡ್, ಥರ್ಡ್, ಈ 3 ಮೇನ್ಗಳಲ್ಲಿ ಮೊದಲನೇದು ಆರಿಸಿ ಬರೆ, ಎರಡನೆಯದು ಬಿಟ್ಟ ಸ್ಥಳ ತುಂಬಿರಿ, ಮೂರನೇದು ಹೊಂದಿಸಿ ಬರೆ. ಈಸಿಯಾಗಿ ನೋಡ್ಕೊಂಡು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಕೋಬಹುದು. ಇದರಲ್ಲಿ ಆಲ್ಮೋಸ್ಟ್ 10, 20 ಅಂಕಗಳನ್ನ ಪಡ್ಕೊಳ್ಬಹುದು. ಆ ವಿಭಾಗದಲ್ಲಿ ನೀವು ಬರೆಯುವುದು ಪ್ರಶ್ನೆ ಪತ್ರಿಕೆ, ಪ್ರಶ್ನೆಗಳನ್ನ ಉತ್ತರ. ಫೋರ್ತ್ ಮೇನ್, ಯಾವುದಾದರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಇದು ಪದ್ಯದಿಂದ ಮಾತ್ರ ಬರುತ್ತೆ. 21, 22, 23, 24 ಇವುಗಳು ಪದ್ಯದಿಂದ ಮಾತ್ರ ಕೇಳ್ತಾರೆ. ಇಷ್ಟು ಫಸ್ಟ್ 2-3 ವಾಕ್ಯ ಪದ್ಯದಲ್ಲಿರುವ ಯಾವುದಾದ್ರೂ ಪದ್ಯದಿಂದ 2-3 ವಾಕ್ಯ ಬರುತ್ತೆ. ಅದರಲ್ಲಿ 3 ಪ್ರಶ್ನೆಗಳನ್ನ ಬರಿಬೇಕು. 4 ಕೊಟ್ಟಿರ್ತಾರೆ, 3 ಬರಿಬೇಕು. 3ಕ್ಕೆ 2 ಅಂಕಗಳಿರುತ್ತೆ, 6 ಅಂಕ ಒಟ್ಟು ಬರುತ್ತೆ. ಹಾಗೆ ಇದರಲ್ಲಿ ಆ ವಿಭಾಗ ಈ 4ನೆಯ ಫೋರ್ತ್ ಮೇನ್ ಅಲ್ಲೇ ಆ ವಿಭಾಗ, ಅದರಲ್ಲಿ ಎರಡನೆಯ ಯಾವುದಾದರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು ಪಾಠದಿಂದ ಬರುವುದು. ಇದು ಯಾವುದರಿಂದ ಬರೋದು? ಇದು ಪಾಠದಿಂದ ಮಾತ್ರ ಬರುತ್ತೆ. ನೆನಪಿಟ್ಕೊಳ್ಳಿ, ಇದು ಪದ್ಯದಿಂದ ಬರುತ್ತೆ 2-3 ವಾಕ್ಯ, ಇದು ಪಾಠದಿಂದ ಬರುತ್ತೆ.
ಇಲ್ಲಿ 2 ಪ್ರಶ್ನೆಗಳಿಗೆ, ಇಲ್ಲಿ 4 ಕೊಟ್ಟಿದ್ದಾರೆ, ಅದರಲ್ಲಿ 2 ಪ್ರಶ್ನೆಗಳಿಗೆ ಉತ್ತರ ಬರೆದ್ರೆ ಸಾಕು ನೀವು. ಅದಕ್ಕೆ 2ಕ್ಕೆ 2 ಅಂಕ, 4 ಅಂಕಗಳನ್ನ ನೀವು ಪಡ್ಕೊಳ್ತೀರಾ. ಅರ್ಥ ಆಯ್ತು? ಈಗ ಪುನಃ ನಾಟಕದಿಂದ ಬರುವಂಥದ್ದು ಅದೇ ಆ 4ನೆಯ ಮೇನಲ್ಲಿ ಅದು ನಾಟಕದಿಂದ ಮಾತ್ರ ಬರುತ್ತೆ. ಇದಿಷ್ಟು ನಾಟಕದಿಂದ ಬರುವಂತ ಪ್ರಶ್ನೆಗಳು. ಯಾವುದು? 29, 30, 31, 32. ಅದರಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು. 3 × 2 6. ಇದು ಆ ವಿಭಾಗದಲ್ಲಿ ಆಯ್ತು. ಆ ವಿಭಾಗದಲ್ಲಿ 2-3 ವಾಕ್ಯ, ಅದರಲ್ಲಿ ಮೊದಲು ಪದ್ಯದಿಂದ ಬರುತ್ತೆ, ಆಮೇಲೆ ಗದ್ಯದಿಂದ ಬರುತ್ತೆ, ಆಮೇಲೆ ನಾಟಕದಿಂದ ಬರುತ್ತೆ. ಈ ವಿಭಾಗದಲ್ಲಿ ಯಾವುದಾದರೂ 2 ವಾಕ್ಯ ಸಂದರ್ಭ ಸೂಚಿಸಿ ಬರೆಯಿರಿ. ಅದು 5th ಮೇನಲ್ಲಿ. ಆ ವಿಭಾಗದಲ್ಲಿ ಇದಿಷ್ಟು ಬರೀ ನಮಗೆ ಯಾವುದರಿಂದ ಕಾಣುತ್ತೆ? ಇದರಲ್ಲಿ 33, 34, 35, 33, 34, 35 ಇದು ಪದ್ಯದಿಂದ ಮಾತ್ರ ಕೇಳ್ತಾರೆ. ಇನ್ಯಾವ ಗದ್ಯದಿಂದ ಕೇಳಲ್ಲ ಈ ಪ್ರಶ್ನೆಗಳಿಗೆ. ಈ 3 ಪ್ರಶ್ನೆಗಳಲ್ಲಿ 2ಅನ್ನ ಉತ್ತರಿಸಿ ಸಂದರ್ಭ. ಅದಕ್ಕೆ 2 × 3 6. ಹಾಗೆ ಮೇನ್ 5ನೆಯ ಮೇನಲ್ಲಿ ಒಂದು ವಾಕ್ಯದ ಒಂದು ಸಂದರ್ಭ ಸೂಚಿಸಿ ಬರೆಯಿರಿ ಅಂತ ಇದೆ. ಅದು 36, 37. ಅದು ಕೂಡ ಪಾಠದಿಂದ ಮಾತ್ರ, ಗದ್ಯದಿಂದ. ನೆಕ್ಸ್ಟ್ ನಾಟಕ ಯಲ್ಲಿ, ಇದು ನಾಟಕದಿಂದ ಸಂದರ್ಭ. ಇದು ನಾಟಕದಿಂದ ನೋಡ್ಕೊಳ್ಳಿ, ಇದು ನಾಟಕದಿಂದ. ಈಗ ಸಂದರ್ಭದಲ್ಲಿ 3ರಲ್ಲಿ 2ಅನ್ನ ಪದ್ಯದಿಂದ ಕೇಳಿದರೆ, 2ರಲ್ಲಿ 1ಅನ್ನ ಪಾಠದಿಂದ, ಹಾಗೆ ಇಲ್ಲೂ ಕೂಡ 2ರಲ್ಲಿ 1ಅನ್ನ ನಾಟಕದಿಂದ ಕೇಳಿದರೆ 1ಕ್ಕೆ 3 ಅಂಕಗಳು ಸಂದರ್ಭದಲ್ಲಿ ಬರುತ್ತೆ. ಈಗ ವಿಭಾಗ ಯಲ್ಲಿ, ಈ ವಿಭಾಗದಲ್ಲಿ 6th ಮೇನಲ್ಲಿ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 5-6 ವಾಕ್ಯಗಳಲ್ಲಿ. ಅದು 40, 41, 42, 43. ಇದು ಇಷ್ಟರಲ್ಲಿ 2ಕ್ಕೆ ಮಾತ್ರ, ಇದು ಪದ್ಯದಿಂದ ಮಾತ್ರ 5-6 ವಾಕ್ಯಗಳು ಬರೋದು. ನೆನ್ಪಿಟ್ಕೊಳ್ಳಿ, 5-6 ವಾಕ್ಯ ಪದ್ಯದಿಂದ ಮಾತ್ರ ಬರುತ್ತೆ. ಅದರಲ್ಲಿ ಯಾವುದಾದ್ರೂ 2ಅನ್ನ ಬರಿಬೇಕು. 4 ಅಂಕ, ಒಂದೊಂದು ಪ್ರಶ್ನೆಗೆ 4 ಅಂಕ, 8 ಮಾರ್ಕ್ಸ್. ಅದೇ ಪಾಠದಿಂದ 5-6 ವಾಕ್ಯ 44, 45, 46 ಈ 3ರಲ್ಲಿ 1ಅನ್ನ ಬರಿಬೇಕು, 4 ಅಂಕ. ನಾಟಕದಿಂದ 47, 48 ಇದರಲ್ಲಿ ನಾಟಕ, ಈ ನಾಟಕದಲ್ಲಿ ಯಾವುದಾದ್ರೂ 1ಅನ್ನ ಬರಿಬೇಕು, ಇದು ಪಾಠ. ಈಗ ಭಾಷಾಭ್ಯಾಸಕ್ಕೆ ಬನ್ನಿ. 7th ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಯಾವುದಾದರೂ 4ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ. ಯಾವ ರೀತಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡಿ. ಅಲ್ಲಿ 2 ಪದಗಳಿಗೆ ಅರ್ಥ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 50ನೇದು 2 ನುಡಿಗಟ್ಟುಗಳನ್ನ ಬರೆಯಿರಿ ಅಂತ ಕೊಟ್ಟಿರ್ತಾರೆ. 2 ಪದಗಳಿಗೆ ತತ್ಸಮ ತದ್ಭವ ಬರೀರಿ, ಅಂದ್ರೆ ತತ್ಸಮ ಪದ ಕೊಟ್ಟಿರ್ತಾರೆ, ತದ್ಭವವನ್ನ ಬರಿಬೇಕಾಗುತ್ತೆ. ಅನುಕರಣ ವಾಚಕಗಳನ್ನ ಬರಿಬೇಕು, ವಿರುದ್ಧ ಪದಗಳನ್ನ, ಸಮಾನಾರ್ಥಕ ಪದಗಳನ್ನ. ಹೀಗೆ ಈ ಒಂದು ಭಾಷಾಭ್ಯಾಸದಲ್ಲಿ ಬರುವಂತ ವಿರುದ್ಧ ಪದ ಆಗಿರ್ಬೋದು, ಸಮಾನಾರ್ಥಕ ಪದ, ಅರ್ಥ, ಬಿಡಿಸಿ ಬರೆ, ಅನುಕರಣವ್ಯಯ, ಈ ತರದ್ದು ಸೂಚನೆಯನ್ನ ಕೊಟ್ಟಿರ್ತಾರೆ. ಅದರ ಪ್ರಕಾರ ನೀವು ಬರಿಬೇಕು. ಅದರಲ್ಲಿ 49, 50, 51, 52, 53, 54ರವರೆಗೆ ನಾವು ಭಾಷಾಭ್ಯಾಸದಲ್ಲಿ ನೋಡ್ತೀವಿ. ಅದರಲ್ಲಿ ಆ ಒಂದು ಮಾರ್ಕ್ಸ್ ಎಷ್ಟಿರುತ್ತೆ, ಇಷ್ಟರಲ್ಲಿ 4ಕ್ಕೆ ಮಾತ್ರ ನೀವು ಬರಿಬೇಕು. ಅಲ್ಲಿ 5 ಇದೆಯಾ, 6 ಇದೆ, 6ರಲ್ಲಿ 4ಕ್ಕೆ ಬರಿಬೇಕು. 4ಕ್ಕೆ 2 ಅಂಕಗಳಿರುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಿರುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಕೆಳಗಿನ 2 ಪದಗಳಿಗೆ ಅರ್ಥ ಬರೆಯಿರಿ. ಪೃಥ್ತೆ, ತುರಗ, ದುಸ್ತರ ಈ 3ರಲ್ಲಿ 2ಅನ್ನ ಬರಿಬೇಕು. ಅರ್ಥ ಆಯ್ತಲ್ಲ? ಈಗ ಮುಂದೆ 55ನೇಯದು ಪ್ರಬಂಧ ಬರೆಯಿರಿ. ಪುಸ್ತಕಗಳ ಮಹತ್ವ ಅಥವಾ ಯೋಗದ ಮಹತ್ವ ಯಾವುದಾದರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಯಾವುದೇ ಪತ್ರದಲ್ಲಿ, ಅಂದ್ರೆ ಇಲ್ಲಿ ಪತ್ರ ಬರಿಬಹುದು, ಮತ್ತೆ ಇಲ್ಲಿ ಕೆಲವೊಂದು ಪ್ರಬಂಧಗಳನ್ನ ಬರಿಬಹುದು ಅಂತ ಕೊಟ್ಟಿದ್ದಾರೆ. ಪ್ರಬಂಧಗಳು ಹಾಗೆ ಪತ್ರಗಳು 2ಅನ್ನ ಕೊಟ್ಟಿರ್ತಾರೆ. ಈ ಒಂದು 56 ಮತ್ತು 55ರಲ್ಲಿ ಪ್ರಬಂಧ ಮತ್ತೆ ಪತ್ರವನ್ನ ಬರೆಯೋದು. ಹೀಗೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾನು ಕೊಟ್ಟಿದ್ದೀನಿ ಅಷ್ಟೇ. ಈ ರೀತಿಯಲ್ಲಿ ಈ ಒಂದು ನಿಮ್ಮ ಪ್ರಥಮ PUCಗೆ ಸಂಬಂಧಪಟ್ಟಾದ ಕ್ವಶನ್ ಪೇಪರ್ಗಳು ಬಂದ್ರೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಅಂಕಗಳನ್ನು ಕೂಡ ತುಂಬಾ ಸುಲಭವಾಗಿ ನೀವು ಗಳಿಸಬಹುದು. ಯಾವುದೇ ಒಂದು ಕ್ಲಿಷ್ಟಕರ ಅನ್ನೋದು ಪ್ರಥಮ PUCಯಲ್ಲಿ ಇಲ್ವೇ ಇಲ್ಲ. ವಿದ್ಯಾರ್ಥಿಗಳೇ, ದಯವಿಟ್ಟು ಆದಷ್ಟು
ಸುಲಭವಾಗಿ ನೀವು ಅಂಕವನ್ನ ಪಡೆದುಕೊಳ್ಳುವಂತಹ ಒಂದು ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ಬೋದು. ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ನಮ್ಮ ಈ ಒಂದು ಪಠ್ಯಕ್ರಮದ ಪರಿಚಯವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಮುಂದೆ ನಾನು ಹೊಸದಾದ ಪಾಠ ಅಥವಾ ಕಾವ್ಯ ಭಾಗದೊಂದಿಗೆ ತರಗತಿಯಲ್ಲಿ ನಿಮ್ಮೆಲ್ಲರನ್ನ ಭೇಟಿ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.